ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ 2014 ಇಂದ 2022 ವರೆಗೂ ಯಾವ ತರ ಕ್ವಶನ್ ಕೇಳಿತ್ತು, ಮತ್ತೆ ಈ ಚಾಪ್ಟರ್ ಇಂದ ಮಸ್ಟ್ ಸ್ಟಡಿ ಇಷ್ಟು ಓದಲೇಬೇಕು ಆ ತರದ್ ಯಾವ ಕ್ವಶನ್ಗಳು ಎಲ್ಲದೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಎಂಡ್ ವರೆಗೂ ಕಂಪ್ಲೀಟ್ ಆಗಿ ನೋಡಿ, ಏನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಸೊ ಈ ಚಾಪ್ಟರ್ ಇಂದ 2014 ನಲ್ಲಿ 13 ಮಾರ್ಕ್ಸ್ ಬಂದಿತ್ತು, 2015 ಅಲ್ಲೂ 13, 2016 ಅಲ್ಲೂ 13, 17 ಅಲ್ಲೂ 13, 18 ಅಲ್ಲಿ 19 ಅಲ್ಲಿ ಎಲ್ಲ 13. ಬಟ್ 2020 14 ಮಾರ್ಕ್ಸ್ ಬಂದಿತ್ತು. 2021 ಅಲ್ಲಿ ಎಕ್ಸಾಮ್ ಏನು ನಡೆದಿರಲಿಲ್ಲ. 2022 ಅಲ್ಲಿ 16 ಮಾರ್ಕ್ಸ್ ಬಂದಿತ್ತು. ಸೊ ಈ ಚಾಪ್ಟರ್ ಇಂದ ಇಷ್ಟು ವರ್ಷಕ್ಕೆ ಆನ್ ಆನ್ ಆವರೇಜ್ 13 ಮಾರ್ಕ್ಸ್ ಬರ್ತಾ ಇದೆ, ಆಯ್ತಾ. ಸೊ ನಾವು ಬ್ಲೂ ಪ್ರಿಂಟ್ ನ ಇಟ್ಕೊಂಡು ಓದೋದ್ಕಿಂತನೂ ಇನ್ನೂ ಸ್ಮಾರ್ಟ್ ವೇ. ಸೊ ಇನ್ನೂ ಸ್ಮಾರ್ಟ್ ವೇ ಅಂದ್ರೆ ಏನು, ಈ ಚಾಪ್ಟರ್ ಇಂದ ಇಷ್ಟೇ ಕ್ವಶನ್ ಫಿಕ್ಸ್ಡ್, ಇದಕ್ಕಿಂತ ಆಚೆ ಇನ್ನು ಕ್ವಶನ್ ಫ್ರೇಮ್ ಮಾಡಕ್ ಆಗೋದೇ ಇಲ್ಲ ಅನ್ನೋ ತರದ್ದು ಒಂದು ಫ್ರೇಮ್ ವರ್ಕ್ ಮಾಡಿಕೊಂಡು ನಾವು ಓದೋಣ. ಮತ್ತೆ ಈ ತರದ್ದು ಕ್ವಶನ್ ನಮಗೆ ಎಲ್ಲಿ ಸಿಗುತ್ತೆ ಚಾಪ್ಟರ್ ವೈಸ್ ಅಂತ ಕೇಳಿದ್ರೆ, ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಅಂತ ಆ್ಯಪು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ಆಸ್ ವೆಲ್ ಆಸ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲೂ ನಾನು ಪಿನ್ ಮಾಡಿರ್ತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಒಂದೇ ಸ್ಟ್ರೆಚ್ ಅಲ್ಲಿ 14 ಚಾಪ್ಟರ್ ಬೇಕು. ಇವಾಗ ಇನ್ನೂ 3ನೇ ಚಾಪ್ಟರ್ ಮಾಡ್ತಾ ಇದೀವಿ ಅಲ್ವಾ. ಅಂಡ್ ಐ ಆಮ್ ನಾಟ್ ಮೇಕಿಂಗ್ ದಿಸ್ ವಿಡಿಯೋ ಜಸ್ಟ್ ಬಿಫೋರ್ ದ ಎಕ್ಸಾಮ್. ಯು ಹ್ಯಾವ್ ಲಾಟ್ ಆಫ್ ಟೈಮ್ ಟು ಸ್ಟಡಿ ಫಾರ್ 2023 ಫೈನಲ್ ಎಕ್ಸಾಮ್ ಅಲ್ವಾ. ಸೊ ನಾನು ವೆಲ್ ಬಿಫೋರ್ ದ ಎಕ್ಸಾಮ್ಸೇ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ನಮಗೆ ಇನ್ನೂ ಫಾಸ್ಟ್ ಆಗಿ ಓದಬೇಕು, ನಾನು ಮಿಡ್ ಟರ್ಮ್ಗೂ ಓದಬೇಕು ಅಂದ್ರೆ ಯು ಕ್ಯಾನ್ ಡೌನ್ಲೋಡ್ ಅವರ್ ಆ್ಯಪ್ ಅಂಡ್ ಗೋ ಫಾರ್ ದ ಸ್ಕೋರ್ ಬೂಸ್ಟರ್. ಸ್ಕೋರ್ ಬೂಸ್ಟರ್ ಅಲ್ಲಿ ನಿಮಗೆ 249 ರುಪೀಸ್ಗೆ ಅವೈಲಬಲ್ ಬರೀ ಸ್ಟಡಿ ಮೆಟೀರಿಯಲ್. ಇದರಲ್ಲಿ ನಾನೇನು ವಿಡಿಯೋ ಮಾಡಿರೋದಿಲ್ಲ, ಆದರೆ ಚಾಪ್ಟರ್ ವೈಸು 2014 ಇಂದ 2022 ವರೆಗೂ ಎಲ್ಲ ಕ್ವಶನ್ನು ವಿತ್ ಸೊಲ್ಯೂಷನ್ ನಿಮಗೆ ಸಿಗುತ್ತೆ, ಆಯ್ತಾ. ನನ್ನ ಜೊತೆ ಚಾಟ್ ಸಹಿತ ಮಾಡ್ಬೋದು ಕೋರ್ಸ್ನ ಪರ್ಚೇಸ್ ಮಾಡಿದ್ರೆ. ನ್ಯೂಮರಿಕಲ್ಸ್ ಬೇಕಾ, ನ್ಯೂಮರಿಕಲ್ ಕೋರ್ಸು ಸಿಗುತ್ತೆ. ಇನ್ನು ಯಾರ್ಯಾರು ಟ್ಯೂಷನ್ಗೆ ಹೋಗ್ತಾ ಇಲ್ಲ ಆದರೆ ಫಿಸಿಕ್ಸ್ ಕಷ್ಟ ಆಗ್ತದೆ ಕಾಲೇಜಲ್ಲಿ ಅನ್ನೋರಿಗೆ 1999 ರುಪೀಸ್ಗೆ ಒಂದು ಕೋರ್ಸ್ ಇದೆ, ವೇರ್ ವಿ ಟೀಚ್ ಕಂಪ್ಲೀಟ್ NCERT ಫಿಸಿಕ್ಸ್. ನಾವು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಬರೀ ಇಂಪಾರ್ಟೆಂಟ್ ಕ್ವಶನ್ ಅಂತ ಏನು ಬರೀ ಹೇಳ್ಕೊಡೋದಿಲ್ಲ, ನಾನು ಕಂಪ್ಲೀಟ್ NCERT ಪಾಠ ಮಾಡಿದ್ದೀವಿ. ನಾವು ವಿ ಆರ್ ಡೂಯಿಂಗ್ 7th ಚಾಪ್ಟರ್ ಇನ್ ಅವರ್ ಆ್ಯಪ್, ಆಯ್ತಾ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿಸ್ ವಿಡಿಯೋ. ಓಕೆ, 1 ಮಾರ್ಕ್ ಕ್ವಶನ್ ಯಾವ ಥರದ್ದು ಬಂದಿದೆ. ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್. ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಅನ್ನ ಮ್ಯೂ ಇಂದ ನಾವು ಬರಿತೀವಿ. ಮ್ಯೂ ಇಸ್ ಈಕ್ವಲ್ ಟು ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಟು ದಟ್ ಆಫ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳ್ತೀವಿ. ಸೊ ಇದು 2 ವರ್ಷ ರಿಪೀಟ್ ಆಗಿರುವಂತಹ ಕ್ವಶನ್. ಅ ರೆಸಿಸ್ಟರ್ ಇಸ್ ಮಾರ್ಕ್ಡ್ ವಿತ್ ಕಲರ್ಸ್ ರೆಡ್, ಆರೆಂಜ್ ಅಂಡ್ ಗೋಲ್ಡ್. ರೈಟ್ ದ ವ್ಯಾಲ್ಯೂ ಆಫ್ ಇಟ್ಸ್ ರೆಸಿಸ್ಟರ್. ಇದು ಕಲರ್ ಕೋಡಿಂಗ್ ಮೇಲೆ ಕೇಳಿರುವಂತದ್ದು. ರೆಡ್ ಅಂದ್ರೆ BBR. ಸೊ 3ನೇ ಫಿಂಗರ್ ಅಂದ್ರೆ ಇಟ್ ಇಸ್ 2 ಇಂಟು ಆರೆಂಜ್ ಅಂದ್ರೆ BBRO. ಸೊ 4ನೇ ಫಿಂಗರ್ ಅಂದ್ರೆ 10⁻³ ಇಂಟು ಅಲ್ಲ ಸಾರಿ ಪ್ಲಸ್ ಆರ್ ಮೈನಸ್ ಗೋಲ್ಡ್ ಅಂದ್ರೆ ಎಷ್ಟು ಪರ್ಸೆಂಟು, ಪ್ಲಸ್ ಆರ್ ಮೈನಸ್ 5%. 22 ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 5% ಟಾಲರೆನ್ಸ್ ವ್ಯಾಲ್ಯೂ ಇದೆ. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ 2018 ಅಲ್ಲಿ ಕೇಳಿದರೆ, ಡೆಫಿನೇಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಏನು, ಇಟ್ ಇಸ್ ದ ಅವರೇಜ್ ವೆಲಾಸಿಟಿ ವಿತ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಅ ಡೈರೆಕ್ಷನ್ ಆಪೋಸಿಟ್ ಟು ದಟ್ ಆಫ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಬರೀಬೇಕು. ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಆಫ್ ಎ ಕಂಡಕ್ಟರ್. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ನಾವು ಡಿಫೈನ್ ಮಾಡಬೇಕು. ಇಟ್ ಇಸ್ ಡಿಫೈನ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಕಂಡಕ್ಟರ್ ಪರ್ ಯೂನಿಟ್ ಏರಿಯಾ per unit length of the conductor is called as resistivity. ಇಷ್ಟನ್ನ ಬರೀಬೇಕು ನೀವು. ಸೊ ಗ್ರಾಫಿಕಲ್ ರೆಪ್ರೆಸೆಂಟ್ಸ್ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಅ ಸೆಮಿಕಂಡಕ್ಟರ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್. ನಾವಿಲ್ಲಿ ಗ್ರಾಫ್ ಬರೀಬೇಕು, ಟೇಕಿಂಗ್ ರೆಸಿಸ್ಟಿವಿಟಿ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಟೆಂಪರೇಚರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಯಾವುದಕ್ಕೆ ಬರೀಬೇಕು, ಸೆಮಿಕಂಡಕ್ಟರ್ಗೆ. ಯಾವ ತರ ಇರುತ್ತೆ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್, ಈ ತರ ಇರುತ್ತೆ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ಗೆ. ಸ್ಟೇಟ್ ಓಮ್ಸ್ ಲಾ. ಸೊ ಓಮ್ಸ್ ಲಾದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇದು 2022 ಕೇಳಿರುವಂತಹ ಕ್ವಶನ್. ಇಟ್ ಸ್ಟೇಟ್ಸ್ ದಟ್ ದ ಕರೆಂಟ್ ಥ್ರೂ ಎನಿ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್ ಪ್ರೊವೈಡೆಡ್ ಟೆಂಪರೇಚರ್, ಪ್ರೆಷರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಬರೀಬೇಕು, ಆಯ್ತಾ. 2020 ಇನ್ನೊಂದು ಕ್ವಶನ್ ಕೇಳಿದರೆ, ದ ರೆಸಿಸ್ಟೆನ್ಸ್ ಆಫ್ ಅ ಕಾರ್ಬನ್ ರೆಸಿಸ್ಟರ್ ವಿತ್ 4 ಕಲರ್ಡ್ ರಿಂಗ್ಸ್.
ಸೊ 500 ಪ್ಲಸ್ ಆರ್ ಮೈನಸ್ 50 ಓಮ್ಸ್. ಐಡೆಂಟಿಫೈ ದ ಕಲರ್ ಆಫ್ ದ ಫೋರ್ತ್ ರಿಂಗ್ ಅಂತ ಕೇಳಿದ್ದಾರೆ. ಸೊ ನನಗೆ ಟಾಲರೆನ್ಸ್ ರಿಂಗ್ದು ಮಾತ್ರ ಕಲರ್ ಅವರು ಕೇಳ್ತಾ ಇದ್ದಾರೆ. ಸೊ 50 ಅಂದರೆ ಎಷ್ಟು? ಸೊ 500ಗೂ 50ಗೂ ಎಷ್ಟು ಪರ್ಸೆಂಟ್ ಡಿಫ್ರೆನ್ಸ್ ಅಂತ ಹೇಳ್ಬೋದು? 50 ಇಸ್ ನಥಿಂಗ್ ಬಟ್ 10% ಆಫ್ 500 ಅಲ್ವಾ? ಸೊ 10% ಇದೆ ಅಂತ ಹೇಳಿದ್ರೆ ಫೋರ್ತ್ ಬ್ಯಾಂಡು ಯಾವ ಕಲರ್ ಆಗಿರಬೇಕು? ಇಟ್ ಶುಡ್ ಬಿ ಸಿಲ್ವರ್ ಅಂತ ನನಗೆ ಗೊತ್ತಿರಬೇಕು ಟಾಲರೆನ್ಸ್ ವ್ಯಾಲ್ಯೂ. ಆಯ್ತಾ? ಸೊ ಅದು ಆಯಿತು. ಸೊ 2 ಮಾರ್ಕ್ ಕ್ವಶನ್ಸ್ ನೋಡೋದಾದ್ರೆ, ಡ್ರಾ ವೀಟ್ ಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಆ್ಯಂಡ್ ರೈಟ್ ದ ಕಂಡೀಷನ್ ಫಾರ್ ಇಟ್ಸ್ ಬ್ಯಾಲೆನ್ಸ್. ಸೊ ನಾನು ವೀಟ್ ಸ್ಟೋನ್ ಬ್ರಿಡ್ಜನ್ನು ಫಸ್ಟ್ ಬರೀಬೇಕು ಈ ಥರ. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ 4 ರೆಸಿಸ್ಟರ್ನ ಹಿಂಗೆ ಬರೆದು, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ವೀಟ್ ಸ್ಟೋನ್ ಬ್ರಿಡ್ಜ್ PQRS. ಬ್ಯಾಲೆನ್ಸಿಂಗ್ ಕಂಡೀಷನ್ ಏನು? P/Q ಇಸ್ ಈಕ್ವಲ್ ಟು R/S. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ ಬರೋದು. ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾನ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಮತ್ತು ಸೆಮಿಕಂಡಕ್ಟರ್ಸ್ಗೆ, ಟ್ರಾನ್ಸಿಸ್ಟರ್ಸ್ಗೆ ಎಲ್ಲ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಟೆಂಪರೇಚರು, ಪ್ರೆಷರು ಏನಾದರೂ ವೇರಿ ಮಾಡ್ತಾ ಇದ್ರೆ ಓಮ್ಸ್ ಲಾನ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ದಿಸ್ ಆರ್ ದ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂತ 2 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ಸ್ಟೇಟ್ಮೆಂಟು ಪ್ಲಸ್ ಸ್ವಲ್ಪ ಎಕ್ಸ್ಪ್ಲನೇಷನು ಬರೀಬೇಕು. ಸೊ ಇದಕ್ಕೆಲ್ಲ ಯಾವ ಥರ ಎಲ್ಲಿ ತನಕ ಆನ್ಸರ್ ಬರೀಬೇಕು ಅಂತ ನಮ್ಮ ಸ್ಕೋರ್ ಬೂಸ್ಟ್ರಲ್ಲಿ ಕಂಪ್ಲೀಟಾಗಿ ಪ್ರೊವೈಡ್ ಮಾಡಿದ್ದೀವಿ. ಹೋಗಿ ಡೆಮೋ ನೋಟ್ಸು ಸಹಿತ ಇದೆ. ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ. ಫಸ್ಟ್ ಒಂದು ಸತಿ ನೋಡಿ ಆಮೇಲೆ ಪರ್ಚೇಸ್ ಮಾಡಿ. ಸಿಮಿಲರ್ಲಿ ನಮ್ಮ ಯಾವ ಕ್ಲಾಸಸ್ ಇರ್ಬೋದು, KCET ಕೋರ್ಸಸ್ ಇರ್ಬೋದು ಅಥವಾ ಯಾವುದೇ ಟೀಚಿಂಗ್ ಕೋರ್ಸಸ್ ಇರ್ಬೋದು, ಅಲ್ಲಿ ಡೆಮೋ ವಿಡಿಯೋ ನಾವು ಫಸ್ಟ್ ಕೊಟ್ಬಿಟ್ಟೆ ಆಮೇಲೆ ಡೆಮೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ. ಯಾಕೆಂದರೆ ನಿಮಗೆ ಆಮೇಲೆ ತೊಗೊಂಡು ಇವ್ರು ಪಾಠ ಮಾಡೋದು ಅರ್ಥನೇ ಆಗಲ್ಲ ಅಂದರೆ ವೇಸ್ಟ್. ಸೊ ನಾವು ಪಾಠ ಮಾಡೋದು ಅರ್ಥ ಆಗತ್ತಂತ ಒಂದ್ಸತಿ ಚೆಕ್ ಮಾಡಿ ಫಸ್ಟ್. ಆಯಿತಾ? ಸೊ ನೆಕ್ಸ್ಟ್, ಸ್ಟೇಟ್ ಕಿರ್ಚಾಫ್ಸ್ ಲಾಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಕಿರ್ಚಾಫ್ ಲಾಸಲ್ಲಿ ಲಾಸ್ ಅಂತ ಕೇಳಿರೋದ್ರಿಂದ KCL ಆ್ಯಂಡ್ KVL ಎರಡನ್ನೂ ಸ್ಟೇಟ್ ಮಾಡಬೇಕು. ಆಯಿತಾ? KCL ಏನು ಹೇಳುತ್ತೆ? ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ಎನಿ ಜಂಕ್ಷನ್ ವಿಲ್ ಬಿ ಈಕ್ವಲ್ ಟು 0 ಅಂತ ಹೇಳ್ತಾರೆ. KVL ಅಲ್ಲಿ ಏನು ಹೇಳ್ತಾರೆ? ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ EMFs ಆ್ಯಂಡ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ವೋಲ್ಟೇಜಸ್ ಇನ್ ಎನಿ ಕ್ಲೋಸ್ಡ್ ಪಾತ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಆಯ್ತಾ? ಸೊ ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಯೂಸ್ಡ್. ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಬರಿಬೇಕಂತೆ. ಕರೆಂಟ್ಗೂ ಡ್ರಿಫ್ಟ್ ವೆಲಾಸಿಟಿಗೂ ಸಂಬಂಧ ಏನು? I is equal to NAEVD. From this I can write VD is equal to I/NAE. ಈ ಈಕ್ವೇಷನ್ದು ನೀವು ಬರಿಬೇಕು. ಆವಾಗ ಮಾತ್ರ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಗೋದು. ಆಯಿತಾ? ಮತ್ತು ನಿಮಗೆ ಕೋರ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಡೌಟ್ಸ್ ಇಟ್ಕೊಂಡು ಫೋನ್ ಮಾಡಬೇಡಿ. ಯಾಕೆಂದರೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇಫ್ ದೇ ಕಾಲ್ ಅಟ್ ಅ ಟೈಮ್ ಇಟ್ಸ್ ಹಾರ್ಡ್ ಫಾರ್ ಮೀ ಟು ಆನ್ಸರ್. ಓಕೆ? ಸೊ ಈ ನಂಬರ್ಗೆ ಕೋರ್ಸ್ ರಿಲೇಟೆಡ್ ಡೌಟ್ಸ್ ಏನೇ ಇದ್ರೂ ಕಾಲ್ ಮಾಡಿ. ನಮ್ಮ ಆ್ಯಪು ಫಿಸಿಕ್ಸ್ ಪೆಪ್ ಟಾಕ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆಯಿತಾ? ನೆಕ್ಸ್ಟ್, ಶೋ ವಿತ್ ಸ್ಕಿಮ್ಯಾಟಿಕ್ ಗ್ರಾಫ್ಸ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ನೈಕ್ರೋಮ್ ಅಂಡ್ ಸಿಲಿಕಾನ್ ಅಂತ ಬಂದಿದೆ. ನೈಕ್ರೋಮ್ ಅಂದರೆ ಏನು? ಇಟ್ ಇಸ್ ಅ ಕೈಂಡ್ ಆಫ್ ಅಲಾಯ್. ರೈಟ್? ಸಿಲಿಕಾನ್ ಅಂದರೆ ಇಟ್ ಇಸ್ ಅ ಸೆಮಿ ಕಂಡಕ್ಟರ್. ಸೊ ನೈಕ್ರೋಮ್ ಅಲಾಯ್ಗೆ ನಾವು ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಯಾವ ಥರ ಬರೀಬೇಕು ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್? ಅಲಾಯ್ಗೆ ಈ ಥರ ಬರೀಬೇಕು. ಈ ಗ್ರಾಫ್ ನಿಮಗೆ ನೆನಪಿರಬೇಕು. ಸಿಲಿಕಾನ್ ಅಂದರೆ ಸೆಮಿ ಕಂಡಕ್ಟರು, ಅಗೈನ್ ರೆಸಿಸ್ಟಿವಿಟಿ ಇಲ್ಲಿರಿದ್ರೆ ಟೆಂಪರೇಚರ್ ಇಲ್ಲಿತ್ತು ಅಂದ್ಕೊಳ್ಳಿ. ಫಾರ್ ಸಿಲಿಕಾನ್ ದ ರೆಸಿಸ್ಟಿವಿಟಿ ವೇರಿಯಸ್ ಲೈಕ್ ದಿಸ್. ಆಯಿತಾ? 3 ಮಾರ್ಕ್ ಕ್ವಶನ್ ನೋಡಿ, ಒಂದೇ ಒಂದು ಸತಿ ಬಂದಿದೆ 3 ಮಾರ್ಕ್ ಕ್ವಶನ್, ಸಾರಿ 2 ಸತಿ ಬಂದಿದೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್. ಡ್ರಿಫ್ಟ್ ವೆಲಾಸಿಟಿ VD ಇಸ್ ಈಕ್ವಲ್ ಟು -EE τ/m ಅಲ್ವಾ? ಈ ಡಿರೈವೇಶನ್ ಮಾಡಬೇಕು. 3 ಮಾರ್ಕ್ಸ್ಗೆ ಕೇಳ್ತಾ ಇದ್ರು. ಆಯಿತಾ? ಕೆಲವು ಕಾಲೇಜಲ್ಲಿ ಈ ಥರ ಡಿರೈವ್ ಮಾಡ್ತಾರೆ, ಮೈನಸ್ ಬಂದಿದೆ. ಇನ್ನು ಕೆಲವು ಕಾಲೇಜಲ್ಲಿ ಬರೀ EE τ/m ಅಂತ ಬರೀತಾರೆ. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್ ಅನ್ನೋದಕ್ಕಿಂತನೂ ಇದ್ರ ಹಿಂದಿನ ಸ್ಟೆಪ್ಪಲ್ಲಿ ಇಲ್ಲಿವರೆಗೂ ಬರೆದು ವಿ ಶಲ್ ಕನ್ಸಿಡರ್ ಜಸ್ಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂತ ಬರೆದು ಇಲ್ಲಿವರೆಗೂ ಡಿರೈವ್ ಮಾಡ್ತಾರೆ. ನೆಗೆಟಿವ್ ಸೈನ್ ಇಲ್ಲದೆ ಇದ್ರೆ ತಪ್ಪು ಅಂತ ಅಲ್ಲ ಡಿರೈವೇಶನ್ನು. VD ಇಸ್ ಈಕ್ವಲ್ ಟು -EE τ/m ಇದೆಯಲ್ಲ, ಇಲ್ಲಿ ನೆಗೆಟಿವ್ ಸೈನ್ ಏನು ಹೇಳುತ್ತೆ? Negative sign tells that the velocity of the electron is in such a direction that it is opposite to the direction of the applied electric field ಅಂತ ಅಷ್ಟೇ. ಹಾಗಾಗಿ ಆ ನೆಗೆಟಿವ್ ಸೈನ್ಗೆ ಅಷ್ಟು ಪ್ರಾಮುಖ್ಯತೆ ಏನು ಕೊಡಬೇಕು ಅಂತ ಏನು ಇಲ್ಲ. ಆಯಿತಾ? ಯಾಕೆಂದರೆ ಪ್ರಾಬ್ಲಮ್ಸ್ ಎಲ್ಲಾದರೂ ಅಷ್ಟೇ ನೆಗೆಟಿವ್ ಸೈನ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ರೈಟ್. ಆಯಿತಾ? ನಿಮ್ಮ ಕಾಲೇಜಲ್ಲಿ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಹಾಗೆ ಬರೀರಿ, ನೋ ಪ್ರಾಬ್ಲಮ್. What is the equivalent resistance? Derive the expression for effective resistance of 2 resistors connected in series ಅಂತ
5 ಮಾರ್ಕ್ಸ್ಗೆ ಕೇಳಿದರೆ 2015 ಟೂ ರೆಸಿಸ್ಟರ್ಸ್ಗೆ RS ವಿಲ್ ಬಿ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ, R1 ಪ್ಲಸ್ R2 ಈ ಡಿರೈವೇಶನ್ ಮಾಡಬೇಕು. ಡೆಡ್ಯೂಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ಅ ವೀಟ್ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ ರೂಲ್ಸ್. ಸೊ P/Q ಇಸ್ ಈಕ್ವಲ್ ಟು R/S ಅಂತ ಈ ಬ್ಯಾಲೆನ್ಸಿಂಗ್ ಕಂಡೀಷನ್ ಮಾಡಬೇಕು. ಕೆಲವ್ರಿಗೆ ಡೌಟ್ ಇದೆ, ನಾನು ಡಿರೈವೇಶನ್ ಮಾಡ್ತಾ ಬ್ಯಾಲೆನ್ಸಿಂಗ್ ಕಂಡೀಷನ್ಗೆ ಸೊ ಸರ್ಕ್ಯೂಟ್ ಈ ಥರ ಕನ್ಸಿಡರ್ ಮಾಡ್ತೀನಲ್ಲ, ಗ್ಯಾಲ್ವನೋಮೀಟರ್ ಇರುತ್ತೆ, ಇದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ, PQRS ಅಂತ ತೊಗೊಂಡಿದ್ದೀನಿ, ನಾನು P/Q ಇಸ್ ಈಕ್ವಲ್ ಟು R/S ಅಂತ ಮಾಡಿರ್ತೀನಿ ಅಲ್ವಾ ಬ್ಯಾಲೆನ್ಸಿಂಗ್ ಕಂಡೀಷನ್. ಅವ್ರು ಕೇಳೋದು ಯಾವ ಥರ ಅಂದರೆ, ಸರ್ P/R ಇಸ್ ಈಕ್ವಲ್ ಟು Q/S ಅಲ್ವಾ ಸರ್ ಅಂತ ಕೇಳ್ತಾರೆ. ನೀವು ಹೆಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು, ಯಾವುದೇ ಆರ್ಡರ್ ಮಾಡಿದ್ರು, ದ ರೇಷಿಯೋ ರಿಮೈನ್ಸ್ ದ ಸೇಮ್ ಅಲ್ವಾ. ಸೊ ಅದಕ್ಕೆ ಇದೇ ಆರ್ಡರ್ ಅಂತ ಏನೂ ಇಲ್ಲ, ನೀವು ಯಾವುದೇ ಥರ ಮಾಡಿ. ನಾನು ಯಾವ ಥರ ಹೇಳ್ಕೊಟ್ಟಿರ್ತೀನಿ ಅಂದರೆ, ಸರ್ಕ್ಯೂಟ್ಗೂ ಈ ಫೈನಲ್ ಎಕ್ಸ್ಪ್ರೆಷನ್ಗೂ ನಿಮಗೆ ನೋಡಿದ್ರೆ ಅರ್ಥ ಆಗಬೇಕು. ಸೊ ಅದು ಕರೆಕ್ಟ್ ಆನ್ಸರ್. ಆದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮಗೆ ಅದೇ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸೆಕೆಂಡ್ PUC ತುಂಬ ಕಾಂಪ್ಲಿಕೇಟೆಡ್ ಆಯಿತಾ. ಅದು ನಾವು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರ್ತೀನಿ, ಏನೂ ತಪ್ಪು ಹೇಳ್ಕೊಟ್ಟಿಲ್ಲ ಹಾಗಂತ ಆಯಿತಾ. ಸೊ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಒಂಚೂರು ಹೇಗೆ ಅದು ಬರ್ದ್ವಿ ಅಂತ ಗೊತ್ತಿರಬೇಕು ಅಷ್ಟೇ ಆಯಿತಾ. obtain the expression for equivalent EMF and effective internal resistance of two cells in parallel such that the currents flowing in the same direction ಅಂತ 2018 2019 ಸೇಮ್ ಟೂ ಸೆಲ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಕೇಳಿರೋದು. ಸೊ ಎರಡು ಸೆಲ್ನ ಪ್ಯಾರಲಲ್ ಕಾಂಬಿನೇಷನ್ ಈ ಥರ ಕನೆಕ್ಟ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಈಕ್ವಲೆಂಟ್ EMF ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ. ಸೊ E ಈಕ್ವಲೆಂಟ್ ಬೈ R ಈಕ್ವಲೆಂಟ್ ವಿಲ್ ಬಿ E1/R1 ಪ್ಲಸ್ E2/R2 ಇದೆಯಲ್ಲ, ಈ ಡಿರೈವೇಶನ್ ಮಾಡಬೇಕು. ವೇರ್ 1/R ಈಕ್ವಲೆಂಟ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಂತ ಇದೆಯಲ್ಲ, ಪ್ಲಸ್ ಆನ್ ಆ್ಯಂಡ್ ಸೊ ಈ ಈಕ್ವೇಶನ್ನ ಡಿರೈವೇಶನ್ ಮಾಡಬೇಕು. 2020 ನೋಡೋದಾದ್ರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಮೆಟೀರಿಯಲ್ ಸಿಗ್ಮಾ ಇಸ್ ಈಕ್ವಲ್ ಟು N ಸ್ಕ್ವೇರ್ ಟೋ ಬೈ M ವೇರ್ ದ ಟರ್ಮ್ಸ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್. ಈ ಡಿರೈವೇಶನ್ನು ತುಂಬ ಇಂಪಾರ್ಟೆಂಟು. ರೆಸಿಸ್ಟಿವಿಟಿ ಅಂತನಾದರೂ ಕೇಳಲಿ, ಕಂಡಕ್ಟಿವಿಟಿ ಅಂತನಾದರೂ ಕೇಳಲಿ, ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಕಂಡಕ್ಟಿವಿಟಿ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಅಂತ ಬರೆದು ಇಲ್ಲಿ ತನಕ ಬರಿಬೋದು. ಸೊ ರೆಸಿಸ್ಟಿವಿಟಿನಾದರೂ ಕೇಳಲಿ, ಅವರು ಕಂಡಕ್ಟಿವಿಟಿನಾದರೂ ಕೇಳಲಿ, ಈ ಡಿರೈವೇಶನ್ನು ಒಂದೇ ಥರ ಮಾಡೋದು ಆಯಿತಾ. ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ನೋಡಿ ಎಲ್ಲ ವರ್ಷನೂ ರಿಪೀಟ್ ಆಗಿದೆ. 2014 ಬಂದಿದೆ, 15, 16, 17, 18, 19, 20, 22 ಎಲ್ಲ ವರ್ಷನೂ ಪ್ರಾಬ್ಲಮ್ ಬಂದಿದೆ. ಸೊ ಈ ಚಾಪ್ಟ್ರಿಂದ ಪ್ರಾಬ್ಲಮ್ಸು ವೆರಿ ಇಂಪಾರ್ಟೆಂಟ್. ಸೊ ಯಾವ ಥರದ ಪ್ರಾಬ್ಲಮ್ ಬರುತ್ತೆ ಎಲ್ಲ ನಾವು ನ್ಯೂಮರಿಕಲ್ಸ್ ಕೋರ್ಸಲ್ಲೂ ಮಾಡಿದ್ದೀವಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಸುಮಾರಷ್ಟು ಮಾಡಿದ್ದೀವಿ ಪ್ರಾಬ್ಲಮ್ಸು, ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಹಾಗಾದರೆ ಈ ಚಾಪ್ಟ್ರಿಂದ ಇಷ್ಟು ಓದಲೇಬೇಕು, ಇಷ್ಟು ಓದಿದ್ರೆ ಮಾತ್ರ ಈ ಚಾಪ್ಟರ್ ಕಂಪ್ಲೀಟ್ ಆಗೋದು. ಅಂದರೆ ಏನೇನು ಓದಬೇಕು? ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಮೊಬಿಲಿಟಿ ಅಂದರೆ ಏನು ಅಂತ ಡೆಫಿನೇಷನ್ ಗೊತ್ತಿರಬೇಕು, ಡಿರೈವೇಶನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಗೊತ್ತಿರಬೇಕು. ಇದನ್ನು 3 ಮಾರ್ಕ್ವರೆಗೂ ಕೇಳ್ತಾರೆ ಆಯಿತಾ. I is equal to NAE/VD from this VD is equal to this, ಈ ಡಿರೈವೇಶನ್ ಗೊತ್ತಿರಬೇಕು. ಇದು 3 ಮಾರ್ಕ್ಸ್ ತನಕ ಕೇಳೋ ಪ್ರಾಬಬಿಲಿಟಿ ಇದೆ. 3 to 5 ಮಾರ್ಕ್ಸ್ವರೆಗೂ ಕೇಳ್ಬೋದು ಈ ಈಕ್ವೇಶನ್, ಈ ಡಿರೈವೇಶನ್ನ ಮಾತ್ರ ಆಯ್ತಾ. ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಇದನ್ನ 1 to 2 ಮಾರ್ಕ್ಸ್ ತನಕ ಕೇಳ್ಬೋದು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಇದು ಅಷ್ಟೇ 1 to 2 ಮಾರ್ಕ್ಸ್ ತನಕ ಕೇಳ್ಬೋದು. ಒಂದು ಲಿಮಿಟೇಷನ್ ಕೇಳಿದ್ರೆ 1 ಮಾರ್ಕು, 2 ಲಿಮಿಟೇಷನ್ಸ್ ಅಂತ ಕೇಳಿದ್ರೆ 2 ಮಾರ್ಕ್ಸು. ಸೊ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್. ಸೊ ಕಂಡಕ್ಟರ್ಗೆ ಯಾವ ಥರ ರೆಸಿಸ್ಟಿವಿಟಿ ವೇರಿ ಆಗುತ್ತೆ, ಸೆಮಿ ಕಂಡಕ್ಟರ್ಸ್ಗೆ ಯಾವ ಥರ ವೇರಿ ಆಗುತ್ತೆ, ಆ್ಯಂಡ್ ಅಲಾಯ್ಸ್ಗೆ ಯಾವ ಥರ ವೇರಿ ಆಗುತ್ತೆ ಅಂತ 3 ಗ್ರಾಫ್ ಇದೆ. ಆ 3 ಗ್ರಾಫ್ ನಿಮಗೆ ಗೊತ್ತಿದ್ರೆ ಇದರಲ್ಲಿ ಯಾವುದೇ ಥರ ಕ್ವಶನ್ ಬಂದರೂ ಅದೇ 3 ಗ್ರಾಫ್ನ ಬರೆಯೋದು. ಸೊ ಅಪ್ ಟು 3 ಮಾರ್ಕ್ಸ್ ಇದು ಕೇಳೋ ಪ್ರಾಬಬಿಲಿಟಿ ಇದೆ. ಸೊ ನಾನು ಇಷ್ಟು ವರ್ಷ ಕೇಳಿರೋದಲ್ಲದೆ ಪ್ರಾಬಬಿಲಿಟಿ ಆಫ್ ಕ್ವಶನ್ಸ್ನು ನಾನು ಹೇಳ್ತಾ ಇದ್ದೀನಿ, ಈ ಚಾಪ್ಟರಿಂದ ಈ ಥರದ್ದು ಬರ್ಬೋದು ಅಂತ. ದ್ಯಾಟ್ಸ್ ದ ಬ್ಯೂಟಿ ಆಫ್ ಫಿಸಿಕ್ಸ್ ಪೆಪ್ ಟಾಕ್. ಸೊ ನಾವು ನಮ್ಮ ಎಲ್ಲ ಕೋರ್ಸಲ್ಲೂ ಅದೇ ಥರನೇ 1 ಮಾರ್ಕ್ ಕ್ವಶನ್ನು ಅಷ್ಟೇ. ಕ್ವಶನ್ ಇವತ್ತು ತನಕ ಕೇಳಿಲ್ಲದೆ ಇರ್ಬೋದು, ನಾವೇ ಕ್ವಶನ್ ಹಾಕ್ಬಿಟ್ಟು ನಾವು ಅದಕ್ಕೆ ನಾವೇ ಆನ್ಸರ್ ಕೊಡ್ತೀವಿ ಆಯಿತಾ. ಕಲರ್ ಕೋಡಿಂಗು ಇದು ಅಷ್ಟೇ 1 ಮಾರ್ಕ್ಗೆ ಕೇಳ್ಬೋದು. 2 ಥರನೂ ಕೇಳ್ಬೋದು ಕಲರ್ ಕೋಡಿಂಗಲ್ಲಿ. ಒಂದಾ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಕೊಟ್ಟು ಇದಕ್ಕೆ ಬ್ಯಾಂಡ್ಸ್ ಬರೀರಿ ಅಂತ ಕೇಳ್ಬೋದು, ಅಥವಾ ಬ್ಯಾಂಡ್ಸ್ ಕೊಟ್ಬಿಟ್ಟು ಇದಕ್ಕೆ ಕಲರ್ ಕೋಡಿಂಗ್ ಬರೀರಿ ಅಂತ 2 ಥರನೂ ಕೇಳಬಹುದು ಆಯಿತಾ. obtain an expression for equivalent resistance in series and parallel combination of resistors. ಸೊ ರೆಸಿಸ್ಟರಲ್ಲೂ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಗೆ 2ಕ್ಕೂ 5 ಮಾರ್ಕ್ ತನಕ ಡಿರೈವೇಶನ್ ಕೇಳಬಹುದು. ಇದರ್ ರೆಸಿಸ್ಟರ್ದು ಅಥವಾ
ಎಫೆಕ್ಟಿವ್ ಇ ಎಮ್ ಎಫ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಸೊ ಈ 4 ಡಿರೈವೇಷನ್ನು ವೆರಿ ಇಂಪಾರ್ಟೆಂಟು. ಒಂದನ್ನು ಕಲ್ತ್ರೆ ಇನ್ನು 3 ಫ್ರೀ ನಿಮಗೆ. ಸೀರೀಸು ಪ್ಯಾರಲಲ್ಲಿ ಏನು ವೇರಿ ಆಗುತ್ತೆ, ಸೀರೀಸಲ್ಲಿ ಕರೆಂಟ್ ಸೇಮ್ ಇರಬೇಕು, ಪ್ಯಾರಲಲ್ಲಿ ವೋಲ್ಟೇಜ್ ಸೇಮ್ ಇರಬೇಕು. ಅಷ್ಟು ಗೊತ್ತಿದ್ರೆ ಯಾವ ಡಿರೈವೇಷನ್ ಬೇಕಾದರೂ ಆರಾಮಾಗಿ ಮಾಡ್ಬೋದು, ಆಯಿತಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ KCL KVL, ಇದು ಅಷ್ಟೇ. ಸ್ಟೇಟ್ಮೆಂಟ್ಗೆ 1 ಮಾರ್ಕು, ಸ್ಟೇಟ್ ಆ್ಯಂಡ್ ಎರಡು ಲಾಸು ಕೇಳಿದ್ರೆ ಅಪ್ ಟು 2 ಮಾರ್ಕ್ಸ್ ಕೇಳ್ತಾರೆ, ಆಯಿತಾ. ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕು 5 ಮಾರ್ಕ್ವರೆಗೂ ಇದ್ರ ಡಿರೈವೇಷನ್ ಕೇಳ್ಬೋದು. ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರ್ ಇವತ್ತು ತನಕ ಕೇಳಿಲ್ಲ ಯಾವ ಪ್ರೀವಿಯಸ್ ಇಯರ್ಸಲ್ಲೂ, ಬಟ್ ಇದರಲ್ಲಿ ನಾವು ಇ ಎಮ್ ಎಫ್ ಆಫ್ ಎ ಸೆಲ್ ಡಿಟರ್ಮೈನ್ ಮಾಡ್ಬೋದು, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಡಿಟರ್ಮೈನ್ ಮಾಡ್ಬೋದು. ಅದನ್ನು ಅಷ್ಟೇ 3 ಮಾರ್ಕ್ವರೆಗೂ ಆರಾಮಾಗಿ ಕೇಳ್ಬೋದು, ಆಯಿತಾ. ಪೊಟೆನ್ಷಿಯೋಮೀಟರ್ ಅಂದರೆ ಏನು, ಅದರ ಅಪ್ಲಿಕೇಶನ್ ಏನು ಅಂತ ಜಸ್ಟ್ 2 ಮಾರ್ಕ್ಸ್ಗೂ ಕೇಳಬಹುದು, ಆಯಿತಾ. ವಾಟ್ ಇಸ್ ಪೊಟೆನ್ಷಿಯೋಮೀಟರ್, ರೈಟ್ ಎನಿ 2 ಅಪ್ಲಿಕೇಶನ್ಸ್ ಅಂತ ಕೇಳಿದ್ರೆ 3 ಮಾರ್ಕ್ಗೆ ಕೇಳ್ಬೋದು. ಸೊ ಇದನ್ನೆಲ್ಲ ಪ್ರಾಬಬಲ್ ಕ್ವಶನ್ಸು ಅಷ್ಟೇ, ಆಯಿತಾ. ಮತ್ತು ಪ್ರಾಬ್ಲಮ್ಸು ಇಷ್ಟರ ಮೇಲೆ ಪ್ರಾಬ್ಲಮ್ಸು ಬರುತ್ತೆ ಅಂತ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.